Hey guys, welcome back to our channel Shubhanudi Kannada Vlogs. ನಾನು ಸುನೀತಾ. ಸೊ ನಾವು ಇವತ್ತು ನಂದಿ ಹಿಲ್ಸ್ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಸುಮಾರು ಸಲ ನಂದಿ ಹಿಲ್ಸ್ ನೋಡಿದೀವಿ, ಬಟ್ ಟ್ರೆಕ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮು. ಸೊ ನನ್ನ ಜೊತೆಗೆ ಚಿನ್ನು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ನಾವಿಬ್ರು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಸೊ ಈಗ ಟೈಮ್ 4:30 ಆಗಿದೆ. ಬೇಗ ಅಲ್ಲಿಗೆ ರೀಚ್ ಆಗೋಣ, ಸನ್ರೈಸ್ ನೋಡಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ಟ್ರೆಕ್ಕಿಂಗ್ ಆಗಿರೋದ್ರಿಂದ ಮಿನಿಮಮ್ 2 ಅವರ್ಸ್ ಆದರೂ ಟ್ರೆಕ್ ಮಾಡಬೇಕಾಗತ್ತೆ. ನೋಡೋಣ, ಸ್ಟೇ ಟ್ಯೂನ್ಡ್. ಹಾಗೆ ಸ್ವಲ್ಪ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನು ನಾನಂತೂ ಫುಲ್ ಲಿಟ್ರಲಿ ತುಂಬ ಎಕ್ಸೈಟ್ ಆಗಿದ್ದೆ, ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೆಕ್ ಮಾಡ್ತಾ ಇದ್ದಿದ್ದು. ಸೊ ಅದರಿಂದ ಅದು ಈ ಟೈಮಲ್ಲಿ ಹೋಗೋದು ತುಂಬ ಕ್ಯೂರಿಯಸ್ ಆಗಿದ್ದೆ, ಯಾಕೆಂದರೆ ಯಾವ ಥರ ಇರುತ್ತೆ ಅಂತ ಎಲ್ಲ. ಆ್ಯಂಡ್ ನಾವು ಅಷ್ಟೊಂದೇನು ರೇನ್ ಇರಲಿಲ್ಲ, ಆ ಥರ ದಿನ ಹೋಗಿದ್ದಿದ್ದು. ಆಮೇಲೆ ಫಾಗು ಕೂಡ ಸ್ವಲ್ಪ ಮೈಲ್ಡಾಗಿತ್ತು ಅಂತಲೇ ಹೇಳ್ಬೋದು. ಆ ಥರ ಒಂದು ಡೇ ನಾವು ಹೋಗಿದ್ವಿ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ವೆದರ್ ಅಷ್ಟೇ. ನಾವು ಇವಾಗ ಚಿಕ್ಕಬಳ್ಳಾಪುರ ರೂಟಲ್ಲಿ ಲೈಕ್ ನಮಗೆ ಸುಲ್ತಾನ್ ಪೇಟ್ ಅಂತ ನಾವು ಗೂಗಲ್ ಲೊಕೇಶನ್ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇದು ಸುಲ್ತಾನ್ ಪೇಟೆ ಅಂತ. ಸೊ ಇಲ್ಲಿ ನಮಗೆ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಅಂತ ಸ್ಪೆಷಲ್ ಆಗಿ ಏನು ಇರೋದಿಲ್ಲ, ಹಾಗೆ ಟ್ರಾಫಿಕ್ ಕೂಡ ಇರೋದಿಲ್ಲ, ಬಿಕಾಸ್ ನಾವು ಬೆಟ್ಟ ಹತ್ತುತ್ತಿರೋದ್ರಿಂದ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ, ನೋಡೋಣ. ನಾವು ಅರ್ಲಿ ಮಾರ್ನಿಂಗ್ 5:30ಗೆಲ್ಲ ರೀಚ್ ಆದ್ವಿ. ಆಮೇಲೆ ನಾವು ಇದೇನು ಆನ್ಲೈನ್ ಬುಕ್ಕಿಂಗ್ ಏನು ಅವಶ್ಯಕತೆ ಇರೋದಿಲ್ಲ ನಂದಿ ಹಿಲ್ಸ್ ಟ್ರೆಕ್ಕಿಂಗ್ಗೆ. ಬಟ್ ಸ್ಕಂದಗಿರಿ ಚನ್ನಗಿರಿಗಾದರೆ ಆನ್ಲೈನಲ್ಲೇ ನಾವು ಪ್ರೀ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಆಲ್ರೆಡಿ ಸ್ಟೆಪ್ಸ್ ಹತ್ರ ಇದ್ದೀವಿ ನಾವು. ಬಿಗಿನಿಂಗಲ್ಲಿ ತುಂಬ ಗಿಡಗಳು ಅವೆಲ್ಲ ಇದ್ದಿದ್ದರಿಂದ ತುಂಬಾ ಕತ್ಲು ಅನ್ನಿಸ್ತಿತ್ತು. ಹಾಗೆಯೇ ಯಾರೂ ಜನನೇ ಕಾಣಿಸ್ತಿರ್ಲಿಲ್ಲ. ಸೊ ನನಗೆ ಅನ್ನಿಸ್ತಿತ್ತು ನಾವು ಮಾತ್ರ ಟ್ರೆಕ್ಕಿಂಗ್ ಬಂದುಬಿಟ್ಟಿದ್ದೀವ ಏನು ಅಂದ್ಬಿಟ್ಟು. ಬಟ್ ಆದರೆ ಫ್ಯೂ ಮಿನಿಟ್ಸಲ್ಲಿ ನಾವು ಒಂದು ಗ್ರೂಪ್ ನೋಡಿದ್ವಿ, ಅಲ್ಲಿ ಟ್ರೆಕ್ ಮಾಡ್ತಾ ಇದ್ದಂಥ ಮಕ್ಕಳು ಕೂಡ ಬಂದಿದ್ದರು ಟ್ರೆಕ್ಕಿಂಗು. ಆವಾಗ ಓಕೆ, ನಮ್ಮ ಜೊತೆಗೆ ಇನ್ನೂ ಸ್ವಲ್ಪ ಜನ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಒಂದು 2-3 ಗ್ರೂಪ್ಸೇ ಕಾಣಿಸ್ತು ನಮಗೆ ಟ್ರೆಕ್ ಮಾಡ್ತಾ ಇರೋರು. ಸೊ ಅವಾಗ ಬಿಟ್ ರಿಲ್ಯಾಕ್ಸ್ಡ್ ಅನ್ಬೋದು. ನಂದಿ ಹಿಲ್ಸ್ ಟ್ರೆಕ್ಕಿಂಗ್ಗೆ ಪ್ರೀ ಬುಕ್ಕಿಂಗ್ ಏನೂ ಇರೋದಿಲ್ಲ. ಬಟ್ ಆದರೆ ಇಲ್ಲೇ ನಮಗೆ ಸ್ಕಂದಗಿರಿ ಅಂತ ಇದೆ, ಚನ್ನಗಿರಿ ಅಂತ ಇದೆ. ಅದಕ್ಕೆಲ್ಲ ನಾವು ಟ್ರೆಕ್ ಮಾಡಬೇಕು ಅಂದರೆ ಪ್ರೀ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಅಲ್ಲಿ ಗೈಡ್ ಕೂಡ ಇರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಬಟ್ ಇಲ್ಲಿ ನಾವೇ ಟ್ರೆಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಬಟ್ ತುಂಬಾ ಒಂಥರ ಅಡ್ವೆಂಚರಸ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದ ಲೈಕ್ ಟ್ರೆಕ್ ಎಂಡ್ ಆಗೋವರೆಗೂ ಸ್ಟೆಪ್ಸೇ ಇದೆ. ಸ್ವಲ್ಪ ಟಯರ್ಡ್ ಅನಿಸುತ್ತೆ, ಬಟ್ ವಿ ಎಂಜಾಯ್ಡ್ ಅ ಲಾಟ್. ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಕೆಲವೊಂದು ಕಡೆ ಎಲ್ಲ ನಮಗೆ ಕುತ್ಕೊಳ್ಳೋದಕ್ಕೆ ಎಲ್ಲ ಒಂದು ಸ್ವಲ್ಪ ಪ್ಲೇಸ್ ಥರ ಎಲ್ಲ ಇತ್ತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕೂಡ ಹೋಗ್ಬೋದು. ನಾವು ಹಾಫ್ ಆಫ್ ದ ಟ್ರೆಕ್ಕಿಂಗ್ ಮುಗಿಸೋ ಅಷ್ಟೊತ್ತಿಗೆ ಸನ್ರೈಸ್ ಆಗೋಗಿತ್ತು. ಸೊ ಈ ಒಂದು ಮೂಮೆಂಟ್ ಆಗೋ ಅಷ್ಟೊತ್ತಿಗೆ ನಾವು ಹಾಫ್ ಆಫ್ ದ ಟ್ರೆಕ್ ಮುಗಿಸಿದ್ರಿಂದ ನಮ್ಗೆ ಒಳ್ಳೆ ವ್ಯೂ ಸಿಕ್ತು ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ಸನ್ರೈಸ್ ನೋಡೋದು ಹಿಲ್ಸ್ ಸ್ಟೇಷನಿಂದ ಅಥವಾ ಸನ್ಸೆಟ್ ನೋಡೋದು, ಇಟ್ಸ್ ರಿಯಲಿ ನೇಚರ್ನ ಇಷ್ಟಪಡೋರಿಗೆ ಒಂದು ಎಷ್ಟು ಥ್ರಿಲ್ಲಿಂಗ್ ಅನಿಸುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ಅದಲ್ಲದೆ ಇರೋರಿಗೆ ಇದು ನಾರ್ಮಲ್ ಅಲ್ವಾ ಅಂತ ಅನ್ನಿಸ್ಬೋದು. ಬಟ್ ಹೂ ಲೈಕ್ಸ್ ನೇಚರ್ ಅಲ್ವಾ ಅಂಥವ್ರಿಗೆ ಮಾತ್ರ ಈ ಒಂದು ಲೈಕ್ ಸೀನ್ರಿ ಥರ ಫೀಲ್ ಆಗುತ್ತೆ.
ಕಡೆ ಸನ್ರೈಸ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಮೂನ್ ಸೆಟ್ ಆಗ್ತಾ ಇತ್ತು. ಸೊ ಇದನ್ನು ನೋಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಸೊ ನೇಚರ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಸೊ ಅದು ಟ್ರೂ ಅಂತ ಅನಿಸ್ತು. ನಾವು ಇನ್ನೂ 25% ಅಷ್ಟು ಟ್ರೆಕ್ಕಿಂಗ್ ಇನ್ನೂ ಮಾಡೋದಿತ್ತು. ಬಟ್ ಸ್ವಲ್ಪ ಹೊತ್ತು ಲೊಕೇಶನ್ ಚೆನ್ನಾಗಿದ್ದರಿಂದ ಅಲ್ಲೇ ಇದ್ವಿ. ಟೈಮ್ 6:30 ಆಗಿದೆ. ಸೊ ನೋಡ್ತಾ ಇದ್ದೀರಲ್ವಾ, ಸನ್ರೈಸ್ ಎಲ್ಲ ಆಗೋಗಿದೆ. ಬಟ್ ನಾವಿನ್ನೂ ಒಂದು ಸ್ವಲ್ಪ ಹತ್ತಿದ್ದೀವಿ ಅನಿಸುತ್ತೆ. ಬಟ್ ಹತ್ತಕ್ಕೆ ಕಷ್ಟಪಡ್ತಾ ಇದ್ದೀವಿ ಸ್ವಲ್ಪ. ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಜನ ಟ್ರೆಕ್ಕರ್ಸ್ ಎಲ್ಲ ಅಲ್ಲಿ ನಿಂತಿದ್ದಾರೆ. ನಾನು ಅಂದ್ಕೊಂಡಷ್ಟು ಈಸಿ ಟ್ರೆಕ್ಕಿಂಗ್ ಏನಲ್ಲ, ಬಟ್ ಸ್ಟೆಪ್ಸು ಜಾಸ್ತಿ ಇದೆ ಅನಿಸುತ್ತೆ, ಕಷ್ಟನೇ ಇದೆ. ಕಷ್ಟಪಟ್ಟು ಹತ್ತಿದ್ದಕ್ಕೂ ತುಂಬಾ ಖುಷಿ ಅನ್ನಿಸ್ತು. ನೋಡ್ತಾ ಇದ್ದೀರಲ್ವಾ, ಫಾಗಿ ಹಿಲ್ಸು, ಆ ಒಂದು ಸನ್ರೈಸು. ಸೊ ಸೂಪರ್ಬ್ ಫೀಲಿಂಗ್. ಸೊ ನೀವು ಹೋಗೋಂಗಿದ್ರೆ ಡೆಫಿನೆಟಾಗಿ ನಂದಿ ಹಿಲ್ಸ್ನ ಟ್ರೆಕ್ ಮಾಡಿ. ಮತ್ತು ಸ್ಕಂದಗಿರಿನೂ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಬಟ್ ಅದನ್ನು ನಾವು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಟ್ರೆಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆ್ಯಸ್ ಆಫ್ ನೌ ನಂದಿ ಹಿಲ್ಸ್ ಟ್ರೆಕ್ಕಿಂಗ್ ಅಂತೂ ಮಸ್ತಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನಾವು ಹೋಗಿದ್ದು ಸೀಸನ್ನಲ್ಲಿ ಅಷ್ಟೊಂದೇನು ಲೈಕ್ ಫಾಗು ಜಾಸ್ತಿ ಏನಿರೋದಿಲ್ಲ. ಆ್ಯಕ್ಚುಲಿ ಆ ಥರ ಇದ್ರೂ ಅಷ್ಟೊಂದು ಫಾಗ್ ಇತ್ತು ಅಂದರೆ ಅದೇನೇ ಗ್ರೇಟ್ ನಮ್ಮ ಲಕ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ನೀವೇನಾದರೂ ಆ ಥರ ಒಳ್ಳೆ ಸೀಸನ್ ನೋಡಿಕೊಂಡು ಹೋದರೆ ಕ್ಲೌಡಿ ಇರೋ ಟೈಮಲ್ಲಿ ಇನ್ನೂ ಸೂಪರ್ ಫೀಲಿಂಗ್ ಅಂತಲೇ ಹೇಳ್ಬೋದು ನಂದಿ ಹಿಲ್ಸ್ ಮಾತ್ರ. ಬಟ್ ನೋಡ್ಕೊಂಡು ಹೋಗಬೇಕಾಗತ್ತೆ ಯಾವ ಮಂತಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಲೈಕ್ ಕ್ಲೌಡ್ಸ್ ಚೆನ್ನಾಗಿರಬೇಕು. ಇಟ್ಸ್ ಆಲ್ ಲಕ್ ಅಷ್ಟೇ. ವೆದರ್ ಅನ್ನೋದು ಲಕ್ ಅಷ್ಟೇ. ಇದು ಸ್ಕಂದಗಿರಿ, ಸೊ ಇದು ಚೆನ್ನಗಿರಿ. ಸೊ ತುಂಬಾ ಹಳೆಯ ಒಂದು ಟೆಂಪಲ್ ಒಂದಿತ್ತು ಇಲ್ಲಿ, ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಲು. ಸೊ ಇದೆಲ್ಲ 11th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿರೋವಂಥದ್ದು. ಸೊ ಅದೇ ಟಿಪ್ಪು ಸುಲ್ತಾನ್ ರೆಸ್ಟ್ ಮಾಡ್ತಾ ಇದ್ದಿದ್ದ ಪ್ಲೇಸ್ ಅತ್ತೆ. ನಮ್ಮ ಮನೇಲಿ ಹೇಳ್ತವ್ರೆ ಅವನು ಹೆಂಗೆ ಬರ್ತಿದ್ದ ಅಂತ. ಬಟ್ ನನಗಂತೂ ಒಂದು ಡೌಟ್ ಹಾಗೆ ಉಳ್ಕೊಂತು. ಸೊ ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲಿ ಇಲ್ಲೆಲ್ಲ ಯಾವ ಥರ ಅವರು ಇಷ್ಟು ಮೇಲೆ ಬರ್ತಿದ್ರು ಅಂತ ಒಂದು ಸ್ವಲ್ಪ ಡೌಟ್ ಅನಿಸುತ್ತೆ. ಆಗಿನ ಕಾಲದಲ್ಲಿ ಎಷ್ಟೊಂದು ಸ್ಟೆಪ್ಸ್ ಕ್ಲೈಂಬ್ ಮಾಡ್ತಿದ್ರಾ? ಸೊ ಈ ಥರ ತುಂಬ ಡೌಟ್ಸ್ ನನಗೆ ಬಂತು. ಬಟ್ ಹಳೆಯದು ಟೆಂಪಲ್ಲು, ಟಿಪ್ಪು ಸುಲ್ತಾನ್ ಮಂದಿರ, ಆಮೇಲೆ ಅಲ್ಲೇ ಒಂದು ಕಲ್ಯಾಣಿ ಕೂಡ ಇದೆ. ಇದೇ ಟಿಪ್ಪು ಸುಲ್ತಾನ್ ಮಂದಿರ. ನೋಡಿ ಇದೇನೆ ಅದು ಅಮೃತ ಸರೋವರ ಅಂತ ಹೇಳಿ. ಇದೆಲ್ಲ ಫುಲ್ ಕಲ್ಲಲ್ಲೇ ಬಿಲ್ಟ್ ಮಾಡಿರೋಂಥದ್ದು. ಸೊ ತುಂಬ ಎಲ್ಲ ಚೆನ್ನಾಗಿದೆ. ಅವಾಗೇನೆ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ನೋಡಿ ಇಲ್ಲಿ ಒಂದು ಕ್ಲೌಡ್ ಹಿಟ್ಟಾಗ್ತಿದೆ ನಮಗೆ. ಅದೊಂಥರ ಫುಲ್ ಕೋಲ್ಡ್ ಬ್ರೀಸ್ ನಮಗೆ ತಗುಲ್ತಾ ಇರೋದು. ವಿ ಕ್ಯಾನ್ ಫೀಲ್ ದಟ್. ಅಷ್ಟು ಒಂದು ಒಳ್ಳೆ ಫೀಲ್ ಇತ್ತು ಅಲ್ಲಿ. ಸೊ ಮಳೆನೂ ಅಲ್ಲ ಆ್ಯಕ್ಚುಲಿ, ಅದು ಫಾಗ್ ಏನು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ವೆರಿ ಕೂಲ್ ಇಟ್ ವಾಸ್. ನಾವು ಟ್ರೆಕ್ ಮಾಡಿ ಒಂದು ಸ್ವಲ್ಪ ಕೆಳಗಡೆ ಏನಾದರೂ ತಿನ್ನೋಣ ಅಂತ ಬಂದ್ವಿ. ನೋಡಿದ್ರೆ ಫುಲ್ಲು ಎಷ್ಟು ಕಾರ್ಗಳು ನಿಲ್ಲಿಸಿದ್ರು ಅಂದರೆ ಅವತ್ತು ವೀಕೆಂಡ್ ಬೇರೆ ಆಗಿದ್ದರಿಂದ ನಾವು ಒಂಚೂರು ಟೀ ಕುಡಿದು ಆಮೇಲೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ಮತ್ತೆ ವಾಪಸ್ ಹೋಗೋದಕ್ಕೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಗೈಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ಬಟ್ ಹತ್ತದಾಗ ಸ್ವಲ್ಪ ಕಷ್ಟನೇ, ಬಟ್ ಇಳಿಯೋದು ಈಸಿಯಾಗಿ ಅನಿಸ್ತಿದೆ. ನಮ್ಮ ಮನೆಯಲ್ಲಿ ಟಾರ್ಚರ್ ಕೊಡ್ತೀಯ ನೀನು ಅಂತ ಬೈತಾ ಇದ್ದಾರೆ.
ಬಟ್ ನಮ್ಮ ಎನರ್ಜಿ, ನಮ್ಮ ಹೆಲ್ತ್ ಕಂಡೀಷನ್ ಎಲ್ಲ ಇಲ್ಲೇ ಪ್ರೂವ್ ಆಗುತ್ತೆ. ಸೊ ನಮಗೆ ನಾವೆಷ್ಟು ಹೆಲ್ದಿಯಾಗಿದ್ದೀವಿ ಅನ್ನೋದನ್ನು ಜಸ್ಟ್ ಹೇ ಸ್ಟೇ ಟ್ಯೂನ್ಡ್. ಬೈ ದಿ ವೇ, ಈ ಒಂದು ಟ್ರೆಕ್ಕಿಂಗ್ ಪ್ಲ್ಯಾನು ನನ್ನದೇ ಆಗಿತ್ತು. ಫೈನಲಿ ನಾವು ಟ್ರೆಕ್ಕಿಂಗ್ ಫಿನಿಷ್ ಮಾಡಿದ್ವಿ. ಸೊ ನಾವು ತುಂಬಾ ಫಾಸ್ಟಾಗಿ ಇಳಿಬೇಕಾದ್ರೆ, ಬಟ್ ಹತ್ತುವಾಗ ಆಲ್ಮೋಸ್ಟ್ 1.5 hour 2 hours ಮೇಲೆ ಆಯಿತು ಅನಿಸುತ್ತೆ. ಹಿಂಗೆ ಬರ್ತಾ ಲಾಸ್ಟಲ್ಲಿ ಒಂದು ಟೆಂಡರ್ ಕೋಕೋನಟ್ ಕುಡಿದು ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ನೋ ಫೋನ್ಪೇ, ನೋ ಗೂಗಲ್ ಪೇ, ಸೊ ಕ್ಯಾಶ್ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಫೈನಲಿ ನಾವು ಮನೆ ಕಡೆ ಹೊರಟಿದ್ದಾಗಿತ್ತು ನಮ್ಮ ಟ್ರೆಕ್ಕಿಂಗ್ ವ್ಲಾಗ್. ಸೊ ಇನ್ನಷ್ಟು ವ್ಲಾಗ್ಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್ಡ್. ಸೊ ಗಾಯ್ಸ್, ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ಒಂದು ಬ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಒಂದು ವೇಳೆ ಬ್ಲಾಗ್ನ ನೀವು ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಟ್ರೆಕ್ಕಿಂಗ್ ಇಂದ ಫುಲ್ಲು ಜೋಶ್ ಬಂದಿದೆ ನಮ್ಮ ಮನೆಯಲ್ಲಿ. ಸೊ ಹೆಂಗ್ ಫೀಲ್ ಆಯ್ತು ಚಿನ್ನು ಟ್ರೆಕ್ಕಿಂಗು? ಇನ್ಯಾವತ್ತೂ ಟ್ರೆಕ್ಕಿಂಗ್ ಹೋಗಲ್ಲ ಅನ್ಸ್ತಾ? ಇಟ್ ಡಿಪೆಂಡ್ಸ್ ಅಪ್ಪ, ನಾವು ಹೇಗೆ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅಂದ್ರೆ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕಷ್ಟನೇ ಇತ್ತು ಬಿಡ್ರಿ ನಂದಿ ಹಿಲ್ಸ್ ಟ್ರೆಕ್ಕಿಂಗು. ಓಕೆ ಗೈಸ್, ಬಾಯ್.